ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆತ್ಮೀಯ ಪ್ರಿಯ ದೇವ ಜನರೇ, ಮತ್ತೊಂದಾವರ್ತಿ ಒಂದು ನೂತನ ಸಂಚಿಕೆಯ ಜೊತೆಗೆ ನಿಮ್ಮೆಲ್ಲರನ್ನ ಈ ದೇವರ ವಾಕ್ಯದ ಮೂಲಕ ಸಂಧಿಸುವಂಥದ್ದು ಬಹಳ ಸಂತೋಷಕರವಾಗಿದೆ. ಈ ದಿವಸ ನಾವು ದೇವರ ವಾಕ್ಯವನ್ನು ಕಲಿಯುವ ಹಾಗೆ ನಮ್ಮ ಈ ದಿನದ ಧ್ಯಾನಕ್ಕಾಗಿ ಕೀರ್ತನೆಗಳ ಪುಸ್ತಕದಿಂದ ನಮ್ಮ ಜೀವಿತವನ್ನು ಹೇಗೆ ನಾವು ಪುನರ್ ಸ್ಥಾಪಿಸಿಕೊಳ್ಳಬಹುದು, ರೀಬಿಲ್ಡಿಂಗ್ ಎ ಲೈಫ್ ವಿತ್ ಸಾಮ್ಸ್ ಅನ್ನುವಂಥ ಒಂದು ಹೊಸ ಸಂಚಿಕೆಯನ್ನು ನಾವು ಕಲಿಯೋಣ. ಈ ಸಮಯದಲ್ಲಿ ನಾವು ಈ ದೇವರ ವಾಕ್ಯಗಳನ್ನು ಧ್ಯಾನಿಸುವುದಕ್ಕಿಂತ ಮುಂಚೆ ನಮ್ಮ ತಲೆಗಳನ್ನು ಬಾಗಿಸಿ ಒಂದು ಪ್ರಾರ್ಥನೆಯ ಮೂಲಕ ನಾವು ಮುಂದುವರಿಯೋಣ. ಸರ್ವಶಕ್ತನಾದಂಥ ಸ್ವರ್ಗೀಯ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲು ಸೇರಿ ಬಂದಿದ್ದೇವೆ ಸ್ವಾಮಿ. ಈ ವಾಕ್ಯವನ್ನು ನಾವು ಕೇಳಿ ಇದರಂತೆ ನಡೆದು ನಮ್ಮ ಜೀವಿತಗಳಲ್ಲಿ ನೀನು ಇಟ್ಟಿರುವ ಆಶೀರ್ವಾದವನ್ನು ಹೊಂದುವಂತೆ ಸಹಾಯ ಮಾಡು. ವಿಶೇಷವಾಗಿ ಈ ವಾಕ್ಯಗಳನ್ನು ಆಲಿಸುವಂಥ ಪ್ರತಿಯೊಂದು ಮಕ್ಕಳು, ಪ್ರತಿಯೊಂದು ಕುಟುಂಬಗಳು ನಿನ್ನ ಸೌಭಾಗ್ಯಕ್ಕೆ ಪಾತ್ರರಾಗಲಿ ಎಂಬುದಾಗಿ ಬೇಡ್ತಾ ಇದ್ದೇನೆ ಸ್ವಾಮಿ. ಈ ವಾಕ್ಯಗಳ ಮೂಲಕ ನೀನು ಮಾತನಾಡು, ನಿನ್ನ ಪರಿಶುದ್ಧಾತ್ಮನ ನಮ್ಮನ್ನು ಸತ್ಯಕ್ಕೆ ನಡೆಸಲಿ ಎಂಬುದಾಗಿ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡ್ಕೊಳ್ತೇವೆ ತಂದೆಯೇ, ಆಮೇನ್. ಈ ಸಮಯದಲ್ಲಿ ನಾವು ಕೀರ್ತನೆಗಳ ಪುಸ್ತಕದಿಂದ ಈ ಅಂತ್ಯ ಕಾಲದಲ್ಲಿ ಜೀವಿಸುವಂಥ ಈ ಒಂದು ಜೀವಿತಕ್ಕೆ ಯಾವ ಒಂದು ವಿಚಾರಗಳನ್ನ ನಾವು ಕಲಿಯಬಹುದು. ಈ ಕೀರ್ತನೆಗಳ ಪುಸ್ತಕವನ್ನು ಸಾಕಷ್ಟು ಬಾರಿ ನಾವು ಓದ್ತಾ ಇರ್ತೇವೆ, ಧ್ಯಾನ ಮಾಡ್ತಾ ಇರ್ತೇವೆ. ಈ ಕೀರ್ತನೆಗಳ ಪುಸ್ತಕ ಹಲವಾರು ಜನರಿಗೆ ಬಹಳ ಅಚ್ಚುಮೆಚ್ಚಿನ ಒಂದು ಪುಸ್ತಕ ಎಂಬುದಾಗಿ ಹೇಳ್ಬೋದು. ಹಲವಾರು ಪುಟ್ಟ ಮಕ್ಕಳು ಸಹ ಅನೇಕ ವಾಕ್ಯಗಳನ್ನ ಈ ಕೀರ್ತನೆ ಪುಸ್ತಕದಿಂದ ಬಾಯ್ಪಾಠ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇಂಥ ಒಂದು ಕೀರ್ತನೆ ಪುಸ್ತಕ ಈ ಅಂತ್ಯಕಾಲದಲ್ಲಿ ಕಲಿಯುವಂಥದ್ದು ಯಾಕೆ ಬಹಳ ಪ್ರಾಮುಖ್ಯವಾಗಿದೆ? ಈ ಕೀರ್ತನೆಗಳಲ್ಲಿ ನಾವು ಭಕ್ತನಾದಂಥ ದಾವೀದನು ಬರೆದಂಥ ಅತಿ ಹೆಚ್ಚು ಅಧ್ಯಾಯಗಳನ್ನು ನಾವು ನೋಡ್ತೇವೆ. ಈ ಕೀರ್ತನೆಗಳ ಪುಸ್ತಕದಲ್ಲಿ ಈ ಅಂತ್ಯಕಾಲದ ಜನರಿಗೆ ಒಂದು ಆದರಣೆಯನ್ನು, ಒಂದು ನಂಬಿಕೆಯನ್ನು, ಒಂದು ನಿರೀಕ್ಷೆಯನ್ನು, ಭರವಸೆಯನ್ನು, ದೈವಿಕ ಬಲವನ್ನು ಈ ಕೀರ್ತನೆಗಳ ಪುಸ್ತಕದ ಮೂಲಕವಾಗಿ ನಾವು ಹೊಂದಲಿಕ್ಕೆ ಸಾಧ್ಯ. ಯಾಕಂತೇಳಿದರೆ ಈ ಅಂತ್ಯಕಾಲದಲ್ಲಿ ನಾವು ಜೀವಿಸುವಾಗ ಅನೇಕ ನಿರಾಶೆಗಳಿಗೆ ನಾವು ಒಳಗಾಗ್ತಾ ಇರ್ತೇವೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ನಂಬಿಕೆಯನ್ನು ಕುಗ್ಗಿಸುವಂಥ ಕಾರ್ಯಗಳು ನಡೆಯುವಂಥದ್ದಾಗಿದೆ. ಅನೇಕ ಸವಾಲುಗಳನ್ನು ನಾವು ಎದುರಿಸಬೇಕಾಗಿದೆ. ಸೈತಾನನು ತರುವಂಥ ಅನೇಕ ವಿಧವಾದಂಥ ಹೋರಾಟಗಳನ್ನು ನಾವು ಮುಂದೆ ತೆಗೆದುಕೊಂಡು ಹೋಗುವಾಗ ಈ ಕೀರ್ತನೆಗಳ ಪುಸ್ತಕ ನಮಗೆ ಆಧ್ಯಾತ್ಮಿಕ ಶಕ್ತಿಯನ್ನು, ಬಲವನ್ನು ಕೊಡಲಿಕ್ಕೆ ಭಾಳಷ್ಟು ಸಹಾಯವನ್ನು ಮಾಡುವಂಥದ್ದಾಗಿದೆ ಪ್ರಿಯರೇ. ಆದ್ದರಿಂದ ಈ ದಿವಸ ಈ ಒಂದು ಕೀರ್ತನೆಗಳ ಪುಸ್ತಕದಲ್ಲಿ ನಾವು ದೇವರ ನಡೆಸುವಿಕೆ ಹಾಗೂ ಯಾವ ರೀತಿಯಲ್ಲಿ ದೇವರು ತನ್ನ ಮಕ್ಕಳನ್ನು ಕಷ್ಟದ ಪರಿಸ್ಥಿತಿಗಳಲ್ಲಿ, ಇಕ್ಕಟ್ಟಿನ ಸಂದರ್ಭಗಳಲ್ಲಿ, ಎಲ್ಲರೂ ಸಹ ಇಡೀ ಲೋಕವೇ ಕೈಬಿಟ್ಟರೂ ನಾನು ನಿಮ್ಮನ್ನು ಕೈ ಹಿಡಿದು ನಡೆಸುತ್ತೇನೆ ಅನ್ನುವಂಥ ಒಂದು ಭರವಸೆಯ ಮಾತುಗಳೊಂದಿಗೆ ದೇವರು ನಮ್ಮನ್ನು ಈ ಕೀರ್ತನೆಗಳ ಪುಸ್ತಕದಲ್ಲಿ ನಡೆಸ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಇವತ್ತು ಬಹಳ ವಿಶೇಷವಾಗಿ ಕೀರ್ತನೆಗಳು 1ನೇ ಅಧ್ಯಾಯದಿಂದ ಕೆಲವೊಂದು ಸತ್ಯಾಂಶಗಳನ್ನು ನಾವು ಕಲಿಯೋದಕ್ಕೆ ಹೋಗ್ತೇವೆ. ನಮ್ಮ ಸತ್ಯವೇದಗಳನ್ನ ಕೀರ್ತನೆಗಳ ಪುಸ್ತಕ 1ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. 1ನೇ ವಚನ ಈ ರೀತಿಯಾಗಿ ಹೇಳುತ್ತೆ: ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು ಎಂಬುದಾಗಿ ವಚನ ತಿಳಿಸುವಂಥದ್ದಾಗಿದೆ. ಈ ಕೀರ್ತನೆಗಳು 1ನೇ ಅಧ್ಯಾಯದಲ್ಲಿ ಇವತ್ತು ದೇವರ ಮಕ್ಕಳು ಈ ಅಂತ್ಯಕಾಲದಲ್ಲಿ, ಜಗತ್ತಿನ ಅಂತ್ಯದಲ್ಲಿ ಎದುರಿಸಲಿಕ್ಕಿರ್ತಕ್ಕಂಥ ಒಂದು ಬಹಳ ಮುಖ್ಯವಾದಂಥ ಒಂದು ಘಟನೆಯ ಬಗ್ಗೆ ಈ ವಾಕ್ಯ ಮಾತಾಡ್ತಾರೆ. ದುಷ್ಟರು ಹಾಗೂ ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನಿಸುವಂಥ ಹಾಗೂ ಅದರಲ್ಲಿ ಅತ್ಯಾನಂದ ಪಡುವಂಥ ಜನರ ಮಧ್ಯೆ ಇರುವಂಥ ಒಂದು ವಿಭಿನ್ನತೆಯ ಬಗ್ಗೆ ಈ ವಾಕ್ಯದಲ್ಲಿ ನಾವು ಕಲಿತಾ ಇದ್ದೇವೆ ಪ್ರಿಯ. ಇಲ್ಲಿ ವಾಕ್ಯ ಹೇಳುತ್ತೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಹೌದು, ದೇವರ ಒಂದು ಬರೋಣದ ಸಂದರ್ಭದಲ್ಲಿ ಈ ದುಷ್ಟರ ಹಾಗೂ ಧರ್ಮಶಾಸ್ತ್ರವನ್ನು ಪಾಲಿಸುವಂಥ ಜನರ ಒಂದು ಬೇರ್ಪಡೆ ಆಗುವಂಥದ್ದನ್ನು ನಾವು ನೋಡ್ತೇವೆ ಪ್ರೇಯರ್.
ನಮ್ಮ ಸತ್ಯವೇದಗಳನ್ನ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ, ಮತ್ತಾಯನು ಸುವಾರ್ತೆ 25ನೇ ಅಧ್ಯಾಯ 31ರಿಂದ 33ನೇ ವಚನ ಈ ರೀತಿಯಾಗಿ ಹೇಳುತ್ತೆ. ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಸೊ ಈ ಒಂದು ಅಂತ್ಯಕಾಲದಲ್ಲಿ ಯೇಸು ಸ್ವಾಮಿ ಪ್ರತ್ಯಕ್ಷನಾಗುವಾಗ ದುಷ್ಟರು ಮತ್ತು ದೇವರ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುವಂಥ ಜನರನ್ನು ದೇವರು ಆಡುಗಳನ್ನು ಹಾಗೂ ಕುರಿಗಳನ್ನು ಕುರುಬನು ಯಾವ ರೀತಿ ಬೇರ್ಪಡಿಸ್ತಾನೋ ಆ ರೀತಿಯಲ್ಲಿ ಬೇರ್ಪಡಿಸ್ಲಿಕ್ಕೆ ಹೋಗ್ತಾನೆ. ಈ ಒಂದು ವಿಚಾರವನ್ನು ನಾವು ನೋಡುವಂಥ ಸಮಯದಲ್ಲಿ ನಿಜವಾಗಿಯೂ ದೇವರ ಬರೋಣ ದುಷ್ಟರಿಗೆ ಎಷ್ಟು ಕಠಿಣಕರವಾಗಿದೆ, ಹಾಗೂ ಧರ್ಮಶಾಸ್ತ್ರದಲ್ಲಿ ಅತ್ಯಾನಂದ ಪಡುವಂಥ ಜನರಿಗೆ ಅದು ಭಾಳಷ್ಟು ಆಶೀರ್ವಾದದಾಯಕವಾಗಿದೆ. ಯಾಕಂತೇಳಿದರೆ ಇವತ್ತು ಕ್ರೈಸ್ತರಾದಂಥ ನಮ್ಮ ಜೀವಿತದಲ್ಲಿರುವಂಥ ಏಕೈಕ ಗುರಿ ಯಾವುದು ಅಂತ ನಾವು ನೋಡುವಾಗ ಅದು ಕ್ರಿಸ್ತನ ಎರಡನೆಯ ಬರೋಣ. ಆತನು ಎರಡನೇ ಸಾರಿ ಈ ಭೂಮಿಗೆ ಬರುವಂಥ ಸಮಯದಲ್ಲಿ ಒಂದು ನ್ಯಾಯಾಧಿಪತಿಯಾಗಿ ನ್ಯಾಯವನ್ನು ಸ್ಥಾಪಿಸುವವನಾಗಿ ತನ್ನ ರಕ್ಷಣೆಯನ್ನು ತೆಗೆದುಕೊಂಡು ತನ್ನನ್ನು ನಿರೀಕ್ಷಿಸಿರ್ತಕ್ಕಂಥ ತನ್ನ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುವಂಥ ತನ್ನ ಸತ್ಯದ ಮಾರ್ಗದಲ್ಲಿ ಜೀವಿಸಿರ್ತಕ್ಕಂಥ ಶ್ರಮೆಗಳನ್ನು ಕಷ್ಟಗಳನ್ನು ಅನುಭವಿಸಿ ಸಹಿಸಿಕೊಂಡು ತಾಳ್ಮೆಯಿಂದ ವರ್ತಿಸಿರ್ತಕ್ಕಂಥ ಎಲ್ಲ ಜನರನ್ನು ತಾನು ನಿತ್ಯ ಜೀವದಲ್ಲಿ ಸೇರಿಸುವವನಾಗಿ ಆತನ ಎರಡನೇ ಸಾರಿ ಬರಲಿಕ್ಕೆ ಹೋಗ್ತಾನೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಈ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 45ನೇ ವಚನ ಈ ರೀತಿಯಾಗಿ ಹೇಳುತ್ತೆ. ನೀವು ಈ ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದಿರೋ ಅದನ್ನು ನನಗೂ ಮಾಡದೆ ಹೋದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನ್ನು, ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. ದೇವರು ಎರಡನೇ ಸಾರಿ ಬರುವಂಥ ಸಮಯದಲ್ಲಿ ದುಷ್ಟರನ್ನು, ಹಾಡುಗಳಿಗೆ ಹೋಲಿಕೆಯಾಗಿರ್ತಕ್ಕಂಥ ಈ ದುಷ್ಟರನ್ನು ನಿತ್ಯ ಶಿಕ್ಷೆಗೆ ಹಾಗೂ ನೀತಿವಂತರನ್ನು, ಕುರಿಗಳಿಗೆ ಹೋಲಿಕೆಯಾಗಿರ್ತಕ್ಕಂಥ ನೀತಿವಂತರನ್ನು ನಿತ್ಯ ಜೀವಕ್ಕೂ ಸೇರಿಸುವನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯ. ಹಾಗಾದರೆ ಈ ವಾಕ್ಯವನ್ನು ನಾವು ಭಾಳಷ್ಟು ಶ್ರದ್ಧೆಯಿಂದ ಧ್ಯಾನಿಸುವುದಾದರೆ ಕೀರ್ತನೆಗಾರನೂ ಸಹ ಈ ದುಷ್ಟರು ಹಾಗೂ ನೀತಿವಂತರ ನಡುವಣ ಒಂದು ವ್ಯತ್ಯಾಸವನ್ನು ತಿಳಿಸ್ತಾ ಇದೆ. ದುಷ್ಟನ ಮಾರ್ಗದಲ್ಲಿ ಯಾರು ನಡೀತಾನೆ, ಪಾಪಾತ್ಮನ ಮಾರ್ಗದಲ್ಲಿ ಯಾರು ನಿಂತ್ಕೊಳ್ತಾನೆ, ಧರ್ಮ ನಿಂದಕರೊಡನೆ ಯಾರು ಕೂತ್ಕೊಳ್ತಾನೆ, ಅವನ ಜೀವಿತ ನಿತ್ಯ ಶಿಕ್ಷೆಗೆ ಅದು ನಡೆಸಲ್ಪಡುವಂಥದ್ದಾಗಿದೆ. ಇವತ್ತು ಈ ವಾಕ್ಯಗಳನ್ನ ಕಲಿಯುವಾಗ ಒಂದು ಮುಖ್ಯವಾದ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕು. ಹಾಗಾದರೆ ಈ ದುಷ್ಟರು ಅಂತ ಅಂದರೆ ಯಾರು? ಸತ್ಯವೇದ ಈ ದುಷ್ಟರ ಕುರಿತಾಗಿ ಅಥವಾ ದುಷ್ಟರ ಒಂದು ಜೀವಿತದ ಕುರಿತಾಗಿ ಏನಾದರೂ ನಮಗೆ ಸಾಕ್ಷ್ಯಾಧಾರಗಳನ್ನ ಅಥವಾ ಉಲ್ಲೇಖಗಳನ್ನ ಕೊಡಲಿಕ್ಕೆ ಸಾಧ್ಯವೇ? ಹೌದು, ನಮ್ಮ ಸತ್ಯವೇದಗಳನ್ನ ಕೀರ್ತನೆಗಳು 109ನೇ ಅಧ್ಯಾಯ 2ರಿಂದ 4ನೇ ವಚನಕ್ಕೆ ನಾವು ತಿರುಗಿಸೋದಾದರೆ, ಕೀರ್ತನೆಗಳು 109ನೇ ಅಧ್ಯಾಯ 2ರಿಂದ 4ನೇ ವಚನಗಳು, ದುಷ್ಟನು ವಂಚಕನು ನನಗೆ ವಿರೋಧವಾಗಿ ಬಾಯಿದೆರೆಯ ಮಾಡಿದ್ದಾರೆ, ಸುಳ್ಳು ನಾಲಿಗೆಯು ನನ್ನೊಡನೆ ಮಾತಾಡಿತು, ಅವರು ಹಗೆ ನುಡಿಗಳಿಂದ ನನ್ನನ್ನು ಮುತ್ತಿಕೊಂಡು ನಿಷ್ಕಾರಣವಾಗಿ ನನ್ನ ಸಂಗಡ ಯುದ್ಧ ಮಾಡಿದ್ದಾರೆ. ಇಲ್ಲಿ ದುಷ್ಟರ ಒಂದು ಗುಣಲಕ್ಷಣಗಳ ಬಗ್ಗೆ ಈ ವಚನ ಮಾತಾಡ್ತಾ ಇದೆ. ಯಾರು ದುಷ್ಟರು? ಈಗ ಕೀರ್ತನೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ, ಯಾವನು ದುಷ್ಟನ ಆಲೋಚನೆಯಂತೆ ನಡೆಯದೆ. ದುಷ್ಟರ ಆಲೋಚನೆಗಳು ಏನು? ಹಾಗಾದರೆ ಯಾವ ಆಲೋಚನೆಗಳನ್ನ ದುಷ್ಟರು ಹೊಂದಿದ್ದಾರೆ? ಇಲ್ಲಿ ಕೀರ್ತನೆ 109ನೇ ಅಧ್ಯಾಯ ಹೇಳ್ತದೆ, ದುಷ್ಟನು ವಂಚಕನು ನನಗೆ ವಿರೋಧವಾಗಿ ಬಾಯಿ ತೆರೆದಿದ್ದಾರೆ, ಸುಳ್ಳು ನಾಲಿಗೆಯು ನನ್ನೊಡನೆ ಮಾತಾಡಿತು. ನೋಡ್ರಿ, ದುಷ್ಟರ ಗುಣಲಕ್ಷಣ ಎಂಬುದಾಗಿ ಹೇಳುವಾಗ ದೇವರಿಗೆ ವಿರುದ್ಧವಾಗಿ ಬಾಯಿ ತೆರೆದು ಮಾತಾಡುವಂಥ ಜನರು, ಸುಳ್ಳನ್ನು ಹೇಳುವಂಥ ಒಂದು ನಾಲಿಗೆ, ಇದು ದುಷ್ಟತ್ವಕ್ಕೆ ಸೇರಿದ್ದೆಂಬುದಾಗಿ ವಾಕ್ಯ ನಮಗೆ ತಿಳಿಸ್ತಾರೆ. ನಾವು ಸತ್ಯವೇದದಲ್ಲಿ ಪ್ರಿಯರೇ ನೋಹನ ಕಾಲದ ಒಂದು ಚರಿತ್ರೆಯ ಬಗ್ಗೆ ಕಲಿತೇವೆ, ಆದಿಕಾಂಡ 6ನೇ ಅಧ್ಯಾಯದಲ್ಲಿ. ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತೇವೆ, ದೇವರು ಮನುಷ್ಯರನ್ನು ನೋಡಲಾಗಿ
ಮನುಷ್ಯರು ಬಹಳಷ್ಟು ಕೆಟ್ಟು ಹೋಗಿದ್ದರು, ದುಷ್ಟರಾಗಿದ್ದರು, ದೇವರ ದೃಷ್ಟಿಯಲ್ಲಿ ಬಹಳಷ್ಟು ಪಾಪವನ್ನು ಮಾಡಿದಂಥ ಜನರಾಗಿದ್ದರು. ಅವರ ಹೃದಯದಲ್ಲಿ ಯೋಚಿಸುವ ಪ್ರತಿಯೊಂದು ಕಾರ್ಯಗಳು ಸಹ ದುಷ್ಟತ್ವದಿಂದ ಕೂಡಿತ್ತು. ಇದನ್ನು ನೋಡಿದಂಥ ದೇವರು ಆ ದುಷ್ಟರ ವಿಷಯದಲ್ಲಿ ಬಹಳಷ್ಟು ಬೇಸರವನ್ನು ಮಾಡಿಕೊಳ್ತಾರೆ. ಆ ಒಂದು ದುಷ್ಟ ಜನರನ್ನು, ಅವರ ಮನಸ್ಥಿತಿಯನ್ನು ನೋಡಿ ದೇವರು ನೊಂದುಕೊಳ್ತಾರೆ, ಪಶ್ಚಾತ್ತಾಪ ಪಡ್ತಾರೆ. ತನ್ನ ಸ್ವಂತ ಕೈಗಳಿಂದ ನೆಲದ ಮಣ್ಣನ್ನು ತೆಗೆದುಕೊಂಡು ಒಂದು ಬೊಂಬೆಗಳನ್ನಾಗಿ ರೂಪಿಸಿ ಅದಕ್ಕೆ ತನ್ನ ಜೀವ ಶ್ವಾಸವನ್ನು ಊದಿ ಭಾಳಷ್ಟು ಪ್ರೀತಿಯಿಂದ ದೇವರು ಮನುಷ್ಯನನ್ನು ಉಂಟು ಮಾಡಿದರೆ ಎಂಬುದಾಗಿ ನೋಡ್ತೇವೆ. ಇಡೀ ಸಕಲ ಸೃಷ್ಟಿಯನ್ನು, ಜೀವರಾಶಿಗಳನ್ನ ದೇವರು ಕೇವಲ ಬಾಯಿ ಮಾತಿನಿಂದ ಉಂಟು ಮಾಡಿದರೆ, ಮನುಷ್ಯನನ್ನು ತನ್ನ ಸ್ವಂತ ಕೈಗಳಿಂದ ತನ್ನ ಸ್ವರೂಪಕ್ಕೆ, ತನ್ನ ಹೋಲಿಕೆಗೆ ಸರಿಯಾಗಿ ದೇವರು ಮನುಷ್ಯನನ್ನು ಉಂಟು ಮಾಡ್ತಾನೆ. ದೇವರ ಸ್ವರೂಪದಲ್ಲಿ ಉಂಟಾದಂಥ ಮನುಷ್ಯ ಕಾಲಕ್ರಮೇಣ ದೇವರ ಮಾತಿಗೆ, ದೇವರ ಆಜ್ಞೆಗಳಿಗೆ ಅವಿಧೇಯತೆಯನ್ನು ತೋರಿಸ್ತಾ ದೇವರಿಗೆ ನೋವನ್ನು ಉಂಟು ಮಾಡುವಂಥ ಒಂದು ಜೀವಿತವನ್ನು ಮನುಷ್ಯ ಕಳೆಯುವಂಥದ್ದು ನಾವು ನೋಡ್ತೇವೆ ಪ್ರಿಯ. ಅದು ಎಷ್ಟರ ಮಟ್ಟಿಗೆ ಅಂತೇಳಿದರೆ, ನಾನು ಯಾಕೆ ಈ ಮನುಷ್ಯರನ್ನು ಉಂಟು ಮಾಡಿದೆ ಎಂಬುದಾಗಿ ದೇವರು ಪಶ್ಚಾತ್ತಾಪ ಪಡುವಷ್ಟರ ಮಟ್ಟಿಗೆ ಮನುಷ್ಯನ ಜೀವಿತ ಕೆಟ್ಟತನದಲ್ಲಿ, ದುಷ್ಟತನದಲ್ಲಿ ಸಾಗುವಂಥದ್ದು ನಾವು ನೋಡ್ತೇವೆ. ಸೊ ಇಂಥ ಸಂದರ್ಭದಲ್ಲಿ ದೇವರು ಈ ದುಷ್ಟರನ್ನು ಸಂಪೂರ್ಣವಾಗಿ ನಾನು ಅಳಿಸಾಕ್ತೇನೆ, ಇವರು ಮರಣಕ್ಕೆ ಪಾತ್ರರು, ಈ ಮನುಷ್ಯರು ಮರ್ತಿರೇ ಸರಿ ಎಂಬುದಾಗಿ ದೇವರು ಆಲೋಚಿಸಿ ನಿರ್ಧರಿಸಿ ಆ ಸಮಯದಲ್ಲಿ ಜಗತ್ತಿನ ಪ್ರಾರಂಭದ ದಿನಗಳಲ್ಲಿಯೇ ಈ ಜನರ ಮೇಲೆ ಒಂದು ಜಲಪ್ರಳಯವನ್ನು ತರುವಂಥದ್ದು ನೋಡ್ತೇವೆ ಪ್ರಿಯ. ಸೊ ದೇವ ಜನರು ಯಾವಾಗಲೂ ಸಹ ಈ ದುಷ್ಟತ್ವವನ್ನು ಬಿಟ್ಟು ಬೇರ್ಪಡನೆಯಾಗಿ ಜೀವಿಸಬೇಕೆಂಬತಕ್ಕಂಥದ್ದೇ ದೇವರ ಒಂದು ಚಿತ್ತವಾಗಿದೆ, ದೇವರ ಇಷ್ಟವಾಗಿದೆ. ಈ ದುಷ್ಟರ ಜೀವಿತ ದೇವರಿಗೆ ವಿರುದ್ಧವಾಗಿ ಮಾತಾಡುವಂಥದ್ದು, ಸುಳ್ಳಿನ ನಾಲಿಗೆ, ಇದು ದುಷ್ಟರ ಗುಣಲಕ್ಷಣ. ಇವತ್ತು ಕ್ರೈಸ್ತರಾಗಿ ನಮ್ಮ ಜೀವಿತದಲ್ಲಿಯೂ ಸಹ ಅನೇಕ ಬಾರಿ ದೇವರ ಮಕ್ಕಳಾಗಿ ನಾವು ಜೀವಿಸ್ತಾ ಇದ್ದೇವೆ, ದೇವರ ಆಜ್ಞೆಗಳನ್ನ ಕೈಗೊಂಡು ನಡೀತಾ ಇದ್ದೇವೆ, ದೇವರ ಆಲಯಕ್ಕೆ ನಾವು ಹೋಗ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಉಪವಾಸ ಇರ್ತೇವೆ, ಸಾಕಷ್ಟು ದೈವಿಕ ಗುಣಲಕ್ಷಣಗಳನ್ನ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬಗಳಲ್ಲಿ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಆದರೆ ಪ್ರಿಯರೇ, ಈ ದುಷ್ಟರ ಗುಣಲಕ್ಷಣಗಳು ನಮ್ಮ ಜೀವಿತದಲ್ಲೂ ಸಹ ಅನೇಕ ಸಾರಿ ನಮ್ಮನ್ನು ವಂಚಿಸೋದುಂಟು. ದೇವರಿಗೆ ವಿರುದ್ಧವಾಗಿ ಮಾತಾಡುವಂಥದ್ದು, ದೇವರಿಗೆ ವಿರುದ್ಧವಾಗಿ ನಾವು ಗುಣುಗುಡುವಂಥದ್ದು, ನಮ್ಮ ಬಾಯಿಗಳಲ್ಲಿ ಸುಳ್ಳನ್ನು ನಾವು ಪ್ರಕಟಪಡಿಸುವಂಥದ್ದು ನಾವು ಸಾಕಷ್ಟು ಬಾರಿ ನಮ್ಮ ಜೀವಿತದಲ್ಲಿ ನಾವು ಯೋಚಿಸಬೇಕಾಗತ್ತೆ. ಇದು ಈ ಗುಣಲಕ್ಷಣಗಳು ದುಷ್ಟರ ಒಂದು ಗುಣಲಕ್ಷಣಗಳಾಗಿ ದೇವರು ಹೇಳ್ತಾ ಇದ್ದಾನೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಜೀವಿಸ್ತಾನೋ, ಧರ್ಮಶಾಸ್ತ್ರದಲ್ಲಿ ಆನಂದ ಪಡ್ತಾನೋ ಅವನು ಎಷ್ಟೋ ಧನ್ಯನು. ಇವತ್ತು ನಮ್ಮ ಜೀವಿತ ಯಾವ ರೀತಿಯಲ್ಲಿದೆ? ನಿಜವಾಗಿಯೂ ನಾವು ಧರ್ಮಶಾಸ್ತ್ರದಲ್ಲಿ, ಅಂದರೆ ದೇವರ ಆಜ್ಞೆಗಳಲ್ಲಿ, ದೇವರ ವಾಕ್ಯದಲ್ಲಿ ಅತ್ಯಾನಂದ ಪಡುವವರಾಗಿ ಹಗಲಿರುಳು ನಾವು ಈ ವಾಕ್ಯವನ್ನು ಧ್ಯಾನಿಸುವಂಥ ಜನರಾಗಿದ್ದೇವ? ಅಥವಾ ಧರ್ಮಶಾಸ್ತ್ರವನ್ನು ಮೀರಿ ನಮ್ಮ ಬಾಯಿಗಳಲ್ಲಿ ಸುಳ್ಳನ್ನು ಹೇಳ್ತಾ ಪಾಪಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ನೋಹನ ದಿವಸದ ಜನಗಳಂತೆ ದೇವರಿಗೆ ನೋವನ್ನು, ಪಶ್ಚಾತ್ತಾಪವನ್ನು ಉಂಟು ಮಾಡುವಂಥ ಜೀವಿತ ನಮ್ಮದಾಗಿದೆಯಾ? ನಾವು ಆಲೋಚಿಸಬೇಕಲ್ವೇ? ನಮ್ಮ ಸತ್ಯವೇದಗಳಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ 12ರಿಂದ 14ನೇ ವಚನ ಈ ರೀತಿಯಾಗಿ ಹೇಳುತ್ತೆ. ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ 12ರಿಂದ 14. ನೀಚನೂ ದುಷ್ಟನೂ ಆಗಿರುವ ಅವನ ನಡತೆಯನ್ನು ನೋಡು, ಸೊಟ್ಟು ಬಾಯವನಾಗಿದ್ದಾನೆ, ಕಣ್ಣನ್ನು ಮಿಟಕಿಸುತ್ತಾನೆ, ಕಾಲಿನಿಂದ ಕೆರೆಯುತ್ತಾನೆ, ಬೆರಳ ಸನ್ನೆ ಮಾಡುತ್ತಾನೆ, ಅವನ ಮನಸ್ಸಿನಲ್ಲಿರುವುದು ದ್ರೋಹವೇ, ಕೇಡನ್ನು ನಿರಂತರ ಕಲ್ಪಿಸುತ್ತಾನೆ, ಜಗಳದ ಬೀಜವನ್ನು ಬಿತ್ತುತ್ತಾನೆ. ಜ್ಞಾನೋಕ್ತಿಯಲ್ಲಿ ಭಕ್ತನಾದಂಥ ಸೊಲೊಮೋನನು ಈ ದುಷ್ಟನ ಒಂದು ಗುಣಲಕ್ಷಣಗಳನ್ನ ತಿಳಿಸ್ತಾ ಇದ್ದಾನೆ. ಈ ದುಷ್ಟನ ಜೀವಿತ ಏನಂತ ಹೇಳುವಾಗ ಅವನ ಮನಸ್ಸಿನಲ್ಲಿ ಇರತಕ್ಕಂಥದ್ದು ದ್ರೋಹವೇ, ಕೇಡನ್ನು ಕಲ್ಪಿಸುವಂಥ ಒಂದು ಗುಣ. ಇವತ್ತು ಅನೇಕ ಸಾರಿ ನಮ್ಮ ಸಭೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಾವು ಇರುವಂಥ ಪರಿಸರಗಳಲ್ಲಿಯೂ ಸಹ ಇಂಥ ಒಂದು ಗುಣದ ಜನರನ್ನು ನಾವು ನೋಡಲಿಕ್ಕೆ ಸಾಧ್ಯ. ಕೇಡನ್ನು ಕಲ್ಪಿಸುವಂಥದ್ದು, ನಿಷ್ಕಾರಣವಾಗಿ ಜಗಳವನ್ನು ಬಿತ್ತುವಂಥದ್ದು, ಕುಯುಕ್ತಿಗಳನ್ನ ತಂದಿಕ್ತಕ್ಕಂಥದ್ದು, ದೇವರಿಗೆ ವಿರುದ್ಧವಾದಂಥ ಈ ಗುಣಗಳನ್ನ ಹೊಂದಿ ದುಷ್ಟರಾಗಿ ಜೀವಿಸುವಂಥ ಅನೇಕ ಜನರನ್ನು ನಾವು ನೋಡಲಿಕ್ಕೆ ಸಾಧ್ಯ. ನಮ್ಮ ಜೀವಿತದಲ್ಲಿ ಸಹ ಅನೇಕ ಬಾರಿ ಇಂಥ ಪಾಪಗಳು ನಮ್ಮನ್ನು ವಂಚಿಸೋದು, ಮೋಸ ಮಾಡತಕ್ಕಂಥದ್ದು ಉಂಟು. ಆದರೆ ನಾವು ಬಹಳಷ್ಟು ಎಚ್ಚರಿಕೆಯಾಗಿರಬೇಕು.
ನಾವು ದೇವರ ವಾಕ್ಯದಲ್ಲಿ ಕೀರ್ತನೆಗಾರನ ತಿಳಿಸೋ ಪ್ರಕಾರ ಇಂಥ ದುಷ್ಟತನದ ಗುಣಗಳನ್ನು ನಾವು ತ್ಯಜಿಸಲ್ಪಟ್ಟವರಾಗಿ, ಇಂಥ ದುಷ್ಟತನದ ಗುಣಗಳಿಂದ ನಾವು ಬೇರೆಯಾಗಲ್ಪಟ್ಟವರಾಗಿ ದೇವರ ಧರ್ಮಶಾಸ್ತ್ರದಲ್ಲಿ ನಾವು ಅತ್ಯಾನಂದ ಪಡುವವರಾಗಿ ನಾವು ಜೀವಿಸಬೇಕೆಂಬುದು ವಾಕ್ಯ ಹೇಳುತ್ತೆ. ನಾವು ನಿಜವಾಗಿಯೂ ದೇವರ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರಾದರೆ ಎಂಥ ಒಂದು ಆಶೀರ್ವಾದ ನಮಗಿದೆ. ನಾವು ನೋಡೋಣ ಕೀರ್ತನೆಗಳು 1ನೇ ಅಧ್ಯಾಯ 2ನೇ ವಚನ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯಗಳೆಲ್ಲವೂ ಸಫಲವಾಗುವುದು. ಆಮೆನ್. ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾರು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದು ಅದರಲ್ಲಿ ಅತ್ಯಾನಂದ ಪಡ್ತಾರೋ ಅವರ ಜೀವಿತ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಂಥ ಮರದ ಹಾಗಿರ್ತದೆ. ಇವತ್ತು ನಾವು ನೋಡ್ತೇವೆ ನೀರಿನ ಕಾಲುವೆಯ ಪಕ್ಕದಲ್ಲಿ ಬೆಳೆದಂಥ ಮರಗಳು ಯಾವ ರೀತಿಯಲ್ಲಿ ಹಚ್ಚ ಹಸುರಾಗಿ, ಯಾಕಂದರೆ ಯಾವಾಗಲೂ ನೀರು ಹರಿಯುವಂಥ ಪ್ರಾಂತದಲ್ಲಿ ಆ ಮರ ಬೆಳೆಯುವಾಗ ಅದರ ಎಲೆ ಬಾಡಲಿಕ್ಕೆ ಅವಕಾಶ ಇಲ್ಲ, ಅದು ಒಣಗೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಫಲ ಕೊಡದೇ ಇರಲು ಸಾಧ್ಯ ಇಲ್ಲ. ಯಾಕಂದರೆ ನೀರು ಅದಕ್ಕೆ ಸಾಕಷ್ಟು ಸಿಗುವಂಥ ಕಾರಣ ಆ ಮರ ಏನಾಗುತ್ತೆ, ಯಾವಾಗಲೂ ಹಸಿರಾಗಿರ್ತದೆ, ಯಾವಾಗಲೂ ಫಲದಾಯಕವಾಗಿರ್ತದೆ, ಅದರ ಎಲೆ ಬಾಡುವುದಿಲ್ಲ. ಇವತ್ತು ದೇವರು ಆತನ ಧರ್ಮಶಾಸ್ತ್ರದಲ್ಲಿ, ಆತನ ಆಜ್ಞೆಗಳಲ್ಲಿ, ಆತನ ವಾಕ್ಯಗಳಲ್ಲಿ ನಿರತನಾಗಿರುವಂಥ, ಆಸಕ್ತನಾಗಿರುವಂಥ ತನ್ನ ಭಕ್ತನನ್ನು, ತನ್ನ ಮಗನನ್ನು ಇಂಥ ಒಂದು ಮರಕ್ಕೆ ದೇವರು ಹೋಲಿಸ್ತಾ ಇದ್ದ. ಅದರಂತೆ ಅವನ ಕಾರ್ಯಗಳು ಸಹ ಸಫಲವಾಗುತ್ತೆ. ಇವತ್ತು ದೇವರು ನಮ್ಮ ಜೀವಿತದಲ್ಲಿ ತಡೆಯಾಗಿರ್ತಕ್ಕಂಥ, ನಮ್ಮ ಜೀವಿತದಲ್ಲಿ ಇನ್ನೂ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನ ನಾವು ಸಫಲಗೊಳಿಸ್ಕೊಳ್ಬೇಕಂತ ಹೇಳುವಾಗ, ನಮ್ಮ ಜೀವಿತಕ್ಕೆ ಬೇಕಾದಂಥ ಆಶೀರ್ವಾದಗಳನ್ನ ಹೊಂದಬೇಕಂತ ಹೇಳುವಾಗ, ಯಾವುದೋ ಒಂದು ಕೊರತೆ ನಮ್ಮ ಜೀವಿತಗಳನ್ನ ಕಾಡ್ತಾ ಇದೆ ಎಂಬುದಾಗಿ ಹೇಳುವಾಗ ನಾವು ಮಾಡಬೇಕಾಗಿದ್ದಿಷ್ಟೇ, ದೇವರ ಧರ್ಮಶಾಸ್ತ್ರವನ್ನು ಅತ್ಯಾಸಕ್ತಿಯಿಂದ ನಾವು ಕೈಗೊಂಡು ನಡೆಯುವುದಾದರೆ ಆತನ ಕಾರ್ಯಗಳು ಸಫಲವಾಗುತ್ತೆ ಎಂಬುದು ವಾಕ್ಯ ಹೇಳ್ತಾ ಇದೆ. ಪ್ರಿಯ, ನಮ್ಮ ಜೀವಿತದಲ್ಲಿ ಇವತ್ತು ನಾವು ಯೋಚನೆ ಮಾಡೋಣ, ಯಾವ ಒಂದು ಕೊರತೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ, ಯಾವ ಶೋಧನೆಗಳಲ್ಲಿ ನಾವು ಬಿದ್ದಿದ್ದೇವೆ, ಯಾವ ಇಕ್ಕಟ್ಟಿನ ಪರಿಸ್ಥಿತಿ ನಮ್ಮ ಜೀವಿತಗಳನ್ನ ತುಂಬಿಕೊಂಡಿದೆ, ಯಾವ ಸವಾಲುಗಳನ್ನ ನಾವು ಎದುರಿಸ್ತಾ ಇದ್ದೇವೆ, ಯಾವ ಒಂದು ಸಮಸ್ಯೆಗಳನ್ನ ನಾವು ಹಾದು ಹೋಗ್ತಾ ಇದ್ದೇವೆ, ಯಾವ ಅನಾರೋಗ್ಯದ ಪರಿಸ್ಥಿತಿ ನಮ್ಮ ಜೀವಿತಗಳನ್ನ ಆವರಿಸ್ಕೊಂಡಿದೆ. ಇವತ್ತು ನಾವು ಇದು ಸಾಧ್ಯ ಇಲ್ಲ, ಇದರಿಂದ ನಾನು ಹೊರ ಬರಲಿಕ್ಕೆ ಸಾಧ್ಯ ಇಲ್ಲ, ಈ ಕಷ್ಟದಿಂದ ನಾನು ಪಾರು ಮಾಡ್ತಕ್ಕಂಥವ್ರು ಯಾರು, ನನ್ನ ಜೀವಿತವನ್ನು ಬಿಡಿಸುವವರು ಯಾರು, ನನ್ನ ಜೀವಿತವನ್ನು ಸಫಲತೆಗೆ ನಡೆಸ್ತಕ್ಕಂಥವ್ರು ಯಾರು ಎಂಬುದಾಗಿ ನಾವು ಪ್ರಶ್ನೆ ಮಾಡುವುದಾದರೆ, ಆಲೋಚಿಸುವುದಾದರೆ, ಪ್ರಿಯ ದೇವರ ಮಕ್ಕಳೇ, ಈ ದಿವಸ ಈ ವಾಕ್ಯದಲ್ಲಿ ನಮಗೆ ಉತ್ತರ ಇದೆ. ದೇವರು ಯಾರು ಆತನ ಆಜ್ಞೆಗಳನ್ನ ಕೈಗೊಂಡು ನಡೀತಾರೆ, ಆತನ ಧರ್ಮಶಾಸ್ತ್ರದಲ್ಲಿ ಆಸಕ್ತಿಯನ್ನು ತೋರಿ ಆತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡ್ತಾರೆ, ಅವರು ಧನ್ಯರು, ಅಂದರೆ ಆಶೀರ್ವದಿಸಲ್ಪಟ್ಟವರು ಎಂಬುದ ವಾಕ್ಯ ಹೇಳ್ತಾರೆ. ಅವರ ಕಾರ್ಯಗಳು ಸಫಲವಾಗುತ್ತೆ. ಸತ್ಯವೇದದಲ್ಲಿ ಒಂದು ಬಹಳ ಮುಖ್ಯವಾದ, ಬಹಳ ಸುಂದರವಾದ ಒಂದು ವಚನವನ್ನು ನಾವು ಓದೋಣ. ಯೆಹೋಶುವನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 8ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರದಿರುವುದನ್ನೆಲ್ಲ ಕೈಗೊಂಡು ನಡೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ದೇವರ ವಾಕ್ಯ ನಮಗೆ ಬಹಳ ಚೆನ್ನಾಗಿ, ಬಹಳ ಸುಂದರವಾಗಿ ಹೇಳ್ತಾ ಇದೆ ಪ್ರಿಯರೇ. ದೇವರು ಯೆಹೋಶುವನಿಗೆ ಮೋಶೆಯ ನಂತರ ಇಸ್ರಾಯೇಲ್ಯರ ಅಧಿಪತಿಯಾಗಿ, ಇಸ್ರಾಯೇಲರ ನಾಯಕನಾಗಿ ಅವನಿಗೆ ಒಂದು ಸ್ಥಾನವನ್ನು ಕೊಟ್ಟಂಥ ಸಮಯದಲ್ಲಿ ಯೆಹೋಶುವನಿನ್ನು ಯೌವನಸ್ಥನಾಗಿ ನಾನು ಏನು ಮಾಡಬೇಕು, ಯಾವ ರೀತಿಯಲ್ಲಿ ಈ ದೊಡ್ಡ ಸಮೂಹವನ್ನು, ಈ ಜನರನ್ನು ನಡೆಸ್ಕೊಂಡು ಹೋಗಬೇಕು, ಇನ್ನೂ ಕಾನಾನ್ ದೇಶವನ್ನು ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ, ಈಗಾಗಲೇ ಶ್ರೇಷ್ಠ ನಾಯಕನಾದಂಥ ಮೋಶೆ ಸತ್ತೋಗಿದ್ದಾನೆ, ತೀರೋಗಿದ್ದಾನೆ. ಈಗ ಬಹುದೊಡ್ಡ ಜವಾಬ್ದಾರಿ ಈ ಯೆಹೋಶುವನ ಹೆಗಲ ಮೇಲೆ ಬಿದ್ದಿದೆ. ಬಹಳ ದೊಡ್ಡ ಜನಸಮೂಹ, ಆ ಜನರನ್ನು ದೇವರು ವಾಗ್ದಾನ ಮಾಡಿದಂಥ ದೇಶಕ್ಕೆ ನಡೆಸ್ಕೊಂಡು ಹೋಗಬೇಕಾಗಿದೆ. ಹಾಲು ಜೇನು ಹರಿಯುವಂಥ ಆ ದೇಶವನ್ನು ಈ ಎಲ್ಲ ಜನರಿಗೆ ಆತನು ತನ್ನ ನಾಯಕತ್ವದಲ್ಲಿ ಅದನ್ನು ಹಂಚಿಕೊಡಬೇಕಾಗಿದೆ. ಅದಕ್ಕಿಂತ ಮುಂಚೆ ಆತನು ಎದುರಿಸಬೇಕಾದಂಥ ಸವಾಲುಗಳು ಸಹ ಭಾಳಷ್ಟಿದೆ. ನಾವು ಈ ಯೆಹೋಶುವನ ಪುಸ್ತಕದಲ್ಲಿ ನಾವು ಮುಂದೆ ಓದ್ಕೊಂಡು ಹೋಗುವುದಾದರೆ ಯೋರ್ದನ್ ಹೊಳೆ ಅವರಿಗೆ ಅಡ್ಡವಾಗಿ ಬರುತ್ತೆ. ಅದಾದ ನಂತರ ಆ ಯೆರಿಕೋ ಕೋಟೆ ಇವರ ಮುಂದೆ ಬರುವಂಥದ್ದನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ ಪ್ರೇರೆ.
ಆದರೆ ದೇವರು ಯೆಹೋಶುವನಿಗೆ ಹೇಳ್ತಾ ಇದ್ದಾನೆ. ಮತ್ತೊಂದು ಸಾರಿ ಈ ವಾಕ್ಯವನ್ನು ಓದೋಣ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮಶಾಸ್ತ್ರವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು. ಪೂರ್ಣ ಧೈರ್ಯದಿಂದಲೂ ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವನ್ನು, ನಾನು ಮೋಶೆಗೆ ಬೋಧಿಸಿದಂಥ ಈ ಆಜ್ಞೆಗಳನ್ನ, ಈ ವಾಕ್ಯಗಳನ್ನ ನೀನು ಕೈಗೊಂಡು ನಡೆಯುವುದಾದರೆ ನೀನು ಎಲ್ಲಿ ಹೋದರೂ ನೀನು ಕೃತಾರ್ಥನಾಗ್ತೀನಿ, ನಿನ್ನ ಕಾರ್ಯಗಳೆಲ್ಲ ಸಫಲವಾಗುತ್ತೆ ಎಂಬುದಾಗಿ ದೇವರು ಈ ಧರ್ಮಶಾಸ್ತ್ರದ ಶ್ರೇಷ್ಠತೆಯನ್ನು ಯೆಹೋಶುವನಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾವಾಗ ಯೆಹೋಶುವ ದೇವರಿಂದ ಈ ಒಂದು ಭರವಸೆಯ, ಈ ವಾಗ್ದಾನದ ಮಾತನ್ನು ಆತನು ಅಂಗೀಕರಿಸ್ಕೊಳ್ತಾನೋ, ಮುಂದೆ ಯೆಹೋಶುವನ ಚರಿತ್ರೆ ಬಹಳಷ್ಟು ಜಯಭರಿತವಾದಂಥ ಚರಿತ್ರೆ ಎಂಬುದಾಗಿ ನೋಡ್ತೇವೆ. ವಿಜಯದ ಚರಿತ್ರೆ. ಯೋರ್ದನ್ ಹೊಳೆ ತಾನಾಗಿ 2 ಭಾಗವಾಗಿ ಇಸ್ರಾಯೇಲರಿಗೆ, ಯೆಹೋಶುವನಿಗೆ ಮಾರ್ಗವನ್ನು ಮಾಡಿಕೊಡ್ತದೆ ಪ್ರಿಯರೇ. ಅದಾದ ನಂತರ ಎರಿಕೋ ಪಟ್ಟಣದ ಸಮೀಪಕ್ಕೆ ಬಂದಾಗ ದೇವರು ತಿಳಿಸಿದಂತೆ ಈ ಇಸ್ರಾಯೇಲ್ ಜನರು ಆ ಎರಿಕೋ ಪಟ್ಟಣದ ಕೋಟೆಯ ಸುತ್ತ ಕೊಂಬುಗಳನ್ನು ಊದುತ್ತಾ, ತುತ್ತೂರಿಯನ್ನು ಊದುತ್ತಾ, ಜಯಘೋಷ ಮಾಡುತ್ತಾ ಅವರು ಸುತ್ತುವಂಥ ಒಂದು ಆ ಘಟನೆಯಿಂದಾಗಿ ಆ ಎರಿಕೋ ಪಟ್ಟಣದ ಮಹಾ ಕೋಟೆ ಕೊತ್ತಲುಗಳು, ಆ ಗೋಡೆಗಳು ತಾನಾಗಿಯೇ ಕುಸಿದು ಬೀಳುವಂಥದ್ದನ್ನು ನಾವು ನೋಡ್ತೇವೆ. ಇವತ್ತು ಸತ್ಯ ವೇದದಲ್ಲಿ ದೇವರು ತನ್ನ ಜನರಿಗೆ ಇಟ್ಟಿರತಕ್ಕಂಥ ಈ ದೇವರ ಆಜ್ಞೆಗಳು, ಧರ್ಮಶಾಸ್ತ್ರ ಅನ್ನುವಂಥದ್ದು, ಇದು ತನ್ನ ಜನರಿಗೆ ಆಶೀರ್ವಾದವನ್ನು, ಸಫಲತೆಯನ್ನು, ಜಯವನ್ನು ಕೊಡಲಿಕ್ಕಾಗಿ ದೇವರು ಇಟ್ಟಿದ್ದಾನೆ ಪ್ರಿಯರೇ. ಇವತ್ತು ನಮ್ಮ ಜೀವಿತದಲ್ಲಿ ನಮಗೂ ಸಹ ಈ ಅಂತ್ಯಕಾಲದಲ್ಲಿ ಜೀವಿಸುವಾಗ ನಾವು ಜಯವನ್ನು ಗಳಿಸಬೇಕೆ? ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ನಾವು ಹೊಂದಬೇಕೆ? ನಮ್ಮ ಜೀವಿತದಲ್ಲಿ ನಾವು ಕೈ ಹಾಕುವ ಕೆಲಸಗಳಲ್ಲಿ ನಾವು ಸಫಲತೆಯನ್ನು ಪಡ್ಕೊಳ್ಬೇಕೆ? ದೇವರು ಹೇಳುವಂಥ ಮಾತು ಇಷ್ಟೇ: ಹಗಲಿರುಳು ನನ್ನ ಧರ್ಮಶಾಸ್ತ್ರದಲ್ಲಿ ಅತ್ಯಾನಂದ ಪಡುವನಾಗಿ ಅದನ್ನೇ ಯಾರು ಧ್ಯಾನಿಸುತ್ತಿರುವನೋ ಅವನ ಕಾರ್ಯಗಳು ಸಫಲವಾಗುತ್ತೆ. ಇವತ್ತು ನಾವು ನಮ್ಮ ಒಂದು ಜೀವಿತದಲ್ಲಿ ಪ್ರಿಯರೇ, ದೇವರಿಟ್ಟಿರ್ತಕ್ಕಂಥ ಈ ಧರ್ಮಶಾಸ್ತ್ರದ ಮಾತುಗಳನ್ನು, ನುಡಿಗಳನ್ನು ಚಾಚು ತಪ್ಪದೆ ನಾವು ಪಾಲಿಸೋದಾದರೆ, ಚಾಚು ತಪ್ಪದೆ ಈ ಧರ್ಮಶಾಸ್ತ್ರವನ್ನು ನಾವು ಕೈಗೊಂಡು ನಡೆಯೋದಾದರೆ, ಆತನು ಕೊಟ್ಟಿರುವಂಥ 10 ಆಜ್ಞೆಗಳನ್ನ, ಆ ಧರ್ಮಶಾಸ್ತ್ರವನ್ನು ತನ್ನ ಸ್ವಂತ ಬೆರಳಿನಿಂದ ಬರೆದಂಥ ಆ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯೋದಾದರೆ, ಯೆಹೋಶುವನ ಜೀವಿತದಲ್ಲಿ ದೇವರು ಮಾಡಿದಂತೆ ನಮ್ಮ ಜೀವಿತಕ್ಕೂ ಸಹ ದೇವರು ಆಶೀರ್ವಾದವನ್ನು ಮಾಡ್ತಾನೆ. ನಮ್ಮ ಜೀವಿತವನ್ನು ಸಹ ದೇವರು ಸಫಲಪಡಿಸ್ತಾನೆ. ನಮ್ಮ ಜೀವಿತಕ್ಕೂ ಸಹ ಬರುವಂಥ ಸವಾಲುಗಳನ್ನು, ಅಡೆತಡೆಗಳನ್ನ ನಾವು ಭೇದಿಸಿ ಮುಂದೆ ಸಾಗುವಂತೆ ದೇವರು ನಮಗೆ ಶ್ರೇಷ್ಠ ಬಲವನ್ನು, ಶಕ್ತಿಯನ್ನು ಕೊಡ್ತಾನೆ. ಇವತ್ತು ಕ್ರೈಸ್ತರಾದಂಥ ನಮಗೆ ಈ ಕೀರ್ತನೆ 1ನೇ ಅಧ್ಯಾಯ ಒಂದು ಉತ್ತೇಜನ, ಒಂದು ಪ್ರೇರಣೆಯನ್ನು ಕೊಡುವಂಥ ಅಧ್ಯಾಯ ಪ್ರಿಯರೇ. ನಾವು ದುಷ್ಟತ್ವದಲ್ಲಿ ಸೇರದೆ, ದುಷ್ಟ ಆಲೋಚನೆಗಳನ್ನು ನಮ್ಮಿಂದ ತೆಗೆದುಹಾಕಿ, ಪಾಪದ ಮನಸ್ಥಿತಿಗಳನ್ನು ನಾವು ತೊರೆದು ದೇವರ ಬಳಿಗೆ ಬರುವುದಾದರೆ, ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವುದಾದರೆ, ಆ ಹಸಿರಿನ ಮರದಂತೆ, ಕಾಲುವೆ ಪಕ್ಕದಲ್ಲಿ ಬೆಳೆದಂಥ ಆ ವೃಕ್ಷದಂತೆ ದೇವರು ನಮ್ಮ ಜೀವಿತಗಳನ್ನ ಸದಾಕಾಲ ಹಸಿರಾಗಿಡಲಿಕ್ಕೆ ಸಾಧ್ಯ ಎಂಬುದಾಗಿ ಈ ವಾಕ್ಯದಲ್ಲಿ ಕಲಿತಾ ಇದೆ. ಇವತ್ತು ಈ ಕೀರ್ತನೆಯ ಭಾಗ ನಮ್ಮ ಜೀವಿತಕ್ಕೆ ಒಂದು ಶ್ರೇಷ್ಠ ಆಶೀರ್ವಾದಕರವಾಗಿದೆ. ಈ ಕೀರ್ತನೆಯ ಭಾಗವನ್ನು ನಾವು ಓದುವುದು, ಧ್ಯಾನಿಸುವುದು, ಕಲಿಯುವುದು ಮಾತ್ರ ಅಲ್ಲ, ನಮ್ಮ ಜೀವಿತಕ್ಕೆ ಇದನ್ನು ಅಳವಡಿಸ್ಕೊಂಡು ನಾವು ನಡೆಯೋದಾದರೆ, ಈ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ಕೈಗೊಂಡು ಚಾಚು ತಪ್ಪದೆ ನಾವು ಪಾಲಿಸೋದಾದರೆ, ದೇವರು ನಮ್ಮೆಲ್ಲರ ಜೀವಿತಗಳನ್ನ ಸಫಲಗೊಳಿಸ್ತಾನೆ ಎಂಬುದಾಗಿ ಹೇಳ್ತಾ ಒಂದು ವಾಕ್ಯವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.